ಸೀಕಲ್ ಗ್ರಾಮದಲ್ಲಿ ವಿಜಯದಶಮಿ ಆಯುಧ ಪೂಜೆಯ ಸಡಗರ. ವಿಜಯದಶಮಿ ದಸರಾ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸೀಕಲ್ ಗ್ರಾಮದ ಬಿಜೆಪಿ ಮುಖಂಡರಾದ ರಾಮಚಂದ್ರ ಗೌಡ ಹಾಗೂ ಆನಂದ್ ಗೌಡ ಅವರ ಕುಟುಂಬದವರೊಂದಿಗೆ ಸ್ವಗೃಹದಲ್ಲಿ ಆಯುಧ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಾಹನಗಳು, ರೈತರ ಕೃಷಿ ಉಪಕರಣಗಳು, ಗುದ್ದಲಿ, ಪಿಕಾಸಿ ಸೇರಿದಂತೆ ವಿವಿಧ ಆಯುಧಗಳಿಗೆ ಪೂಜೆ ಸಲ್ಲಿಸಲಾಯಿತು. ದೇವರ ಮನೆ ಮುಂದೆ ಪ್ರಾರ್ಥನೆ ಸಲ್ಲಿಸಿ ನಾಡಿನ ರೈತಾಪಿ ವರ್ಗ ಸುಖ ಶಾಂತಿಯ ಜೀವನ ನಡೆಸಲಿ, ಉತ್ತಮ ಮಳೆ ಬೆಳೆಯಾಗಿ ಸಮಾಜದ ಪ್ರತಿಯೊಬ್ಬರಿಗೂ ನೆಮ್ಮದಿ ತಲುಪಲಿ ಎಂದು ರಾಮಚಂದ್ರ ಗೌಡ ಹಾರೈಸಿದರು. ನಮ್ಮ ಭಾರತ ದೇಶದ ಹಾಗೂ ವಿಶ್ವವಿಖ್ಯಾತಿ ಹಬ್ಬವಾದ ನಾಡ ಹಬ್ಬ, ನಮ್ಮೆಲ್ಲರ ಹಬ್ಬವಾದ ದಸರಾ ಹಬ್ಬವನ್ನು ನವರಾತ್ರಿಯಲ್ಲಿ ಮೈಸೂರು ಭಾಗದಲ್ಲಿಂದ ಹಿಡಿದು ಇಡೀ ದೇಶದಲ್ಲೇ ಒಂದು ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡ್ತಾರೆ. ನವರಾತ್ರಿಯಲ್ಲಿ ಇವತ್ತು ಆಯುಧ ಪೂಜೆಗಳಿಗೆ ಎಲ್ಲ ಆಯುಧಗಳಿಗೆ ನಾವೆಲ್ಲ ಏನು ಬಳಕೆ ಮಾಡ್ಕೊತೀವಿ ಎಲ್ಲ ಒಂದು ಆಯುಧಗಳನ್ನು ಇವತ್ತು ಪೂಜೆ ಮಾಡಿ ತಾಯಿ ಕೃಪೆಗೆ ಪಾತ್ರರಾಗಿ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ರೈತರು ವ್ಯವಸಾಯ ಚೆನ್ನಾಗಿ ಮಾಡಿ, ರೈತರು ವ್ಯವಸಾಯ ಮಾಡಲಿಲ್ಲ ಅಂತ ಹೇಳಿದ್ರೆ, ಮಳೆ ಬೆಳೆ ಆಗಲಿಲ್ಲ ಅಂತ ಹೇಳಿದ್ರೆ ದೇಶನೇ ಉಳಿಯಲ್ಲ, ಪ್ರಪಂಚನೇ ಉಳಿಯಲ್ಲ. ದೇವರ ಆಶೀರ್ವಾದಕ್ಕೆ ನಾಡ ಹಬ್ಬ ದಸರಾ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಅದೇ ರೀತಿ ನಾವು ಕೂಡ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ನಾಡ ಹಬ್ಬ ದಸರಾ ಆಯುಧ ಪೂಜೆ ಶುಭಾಶಯಗಳನ್ನು ತಿಳಿಸ್ತೀವಿ. ದಸರಾ ಹಬ್ಬವು ಭಾರತದ ಪಾರಂಪರಿಕ ಹಬ್ಬವಾಗಿದ್ದು, ವಿಶೇಷವಾಗಿ ರೈತಾಪಿ ವರ್ಗವು ತಮ್ಮ ಜೀವನೋಪಾಯಕ್ಕೆ ಸಂಬಂಧಿಸಿದ ಆಯುಧಗಳು, ಟ್ರ್ಯಾಕ್ಟರ್ ಹಾಗೂ ವಾಹನಗಳಿಗೆ ಪೂಜೆ ಮಾಡುವ ಸಂಸ್ಕೃತಿ ಹೊಂದಿದೆ. ಇದೇ ಪರಂಪರೆಯನ್ನು ಕಾಪಾಡಿಕೊಂಡು ಇಂದು ಸೀಕಲ್ ಗ್ರಾಮದಲ್ಲಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಹಿತೈಷಿಗಳು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿ ಇರುವಂತಹ ಎಲ್ಲ ಬಿಜೆಪಿ ಮುಖಂಡರು ಭಾಗವಹಿಸಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು. ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. इंद्रश्चाग्निश्चराश्रं धारयतां ध्रुवं पर्वत इवाविचाचलेः इंद्रैवेह ध्रुवस्पृष्टा घण्टानं तत्र देवरात् पाणलाञ्चनमिति घण्टानादं कृत्वा अवदत्. ವಿಖ್ಯಾತಿ ಭಾರತದಲ್ಲಿ ನವರಾತ್ರಿಯಲ್ಲಿ ನಮ್ಮ ಮೈಸೂರ ಮಹಾರಾಜರ ಕಾಲದಿಂದನೂ ನಾಡ ಹಬ್ಬ ದಸರಾ ಹಬ್ಬನ ಮಾಡ್ಕೊಂಬರ್ತಕ್ಕಂಥ ಏನು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ದಿನ ಏನು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ರೈತರು, ಎಲ್ಲ ವರ್ತಕರು, ಎಲ್ಲ ವಾಹನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಇವತ್ತು ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಕಾರ್ಖಾನೆಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಆಫೀಸ್ ಪೂಜೆ ಮಾಡ್ತಕ್ಕಂಥದ್ದು, ಇಡೀ ನಾಡ ಹಬ್ಬವಾಗಿ ಮಾಡ್ತಕ್ಕಂಥ ಮೈಸೂರು ದಸರಾ. ಈ ಹಬ್ಬದಲ್ಲಿ ನಾವು ಕೂಡ ನಮ್ಮ ಸೀಕಲ್ ಗ್ರಾಮದಲ್ಲಿ ವರ್ಷ ಕೂಡ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ಮಾಡಿ ದನ ಕರು ಮಾಡ್ತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷ ಕೂಡ ನಾವು ಪೂಜೆ ಮಾಡಿದ್ವಿ. ಈ ಪೂಜೆಯಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಇವತ್ತು ಪಾಲ್ಗೊಂಡಿದ್ದರು. ಎಲ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯರಿಗೆ ದಸರಾ ಹಬ್ಬದ ಶುಭಾಶಯಗಳು. ನಾಡು ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ರೈತರು ಬೆಳೆದ್ರೆ ಮಾತ್ರನೇ ದೇಶ ಉಳಿಯೋದು, ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ.